ಇವತ್ತು ಸಿಎಂ ಸಿದ್ದರಾಮಯ್ಯ ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ಕೊಟ್ಟಿದ್ರು. ಆದರೆ ಇದರ ಹೊತ್ತಲ್ಲೇನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ನೆತ್ತರು ಹರಿದಿದೆ. ಬಂಟ್ವಾಳದಲ್ಲಿ ವ್ಯಕ್ತಿಯ ಮೇಲೆ ತಲ್ವಾರ್ ಅಟ್ಯಾಕ್ ಆಗಿದೆ. ಸಿಎಂ ಸಿದ್ದರಾಮಯ್ಯ ಭೇಟಿ ಕೊಟ್ಟಂತ ದಿನವೇ ಈ ಭೀಕರ ದಾಳಿ ಆಗಿರುವುದು. ಪಾಣೆ ಮಂಗಳೂರು ಸಮೀಪದ ಅಕ್ಕರಂಗಡಿ ಬಳಿ ಒಂದು ಘಟನೆ ನಡೆದಿದೆ. ಸ್ಥಳೀಯ ನಿವಾಸಿ ಹಮೀದ್ ಮೇಲೆ ಅನಾಮಧೇಯರಿಂದ ತಲ್ವಾರ್ ದಾಳಿ ಆಗಿದೆ. ಬೈಕ್ನಲ್ಲಿ ಬಂದವರಿಂದ ಹಮೀದ್ ಮೇಲೆ ದಾಳಿ ಆಗಿರೋದು. ಈಗ ಸದ್ಯಕ್ಕೆ ಹಮೀದ್ನನ್ನ ಮಂಗಳೂರು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಮೇಲ್ನೋಟಕ್ಕೆ ಈ ಒಂದು ಹಲ್ಲೆ ಅಥವಾ ಈ ದಾಳಿ ವೈಯಕ್ತಿಕ ದ್ವೇಷದಿಂದ ಆಗಿದೆ ಅನ್ನುವಂಥ ಮಾಹಿತಿ ಈಗ ಮೇಲ್ನೋಟಕ್ಕೆ ಲಭ್ಯವಾಗ್ತಾ ಇರೋದು. ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಇವತ್ತು ಜಿಲ್ಲೆಗೆ ಸಿಎಂ ಸಿದ್ದರಾಮಯ್ಯನವರು ಭೇಟಿ ಕೊಟ್ಟಿದ್ರು. ಪೊಲೀಸರೆಲ್ಲರೂ ಆ ಒಂದು ಭದ್ರತೆಯಲ್ಲಿ ಬ್ಯುಸಿ ಆಗಿದ್ರು. ಅದೇ ಒಂದು ಸಂದರ್ಭವನ್ನ ಮಿಸ್ಯೂಸ್ ಮಾಡಿಕೊಂಡು ಇಲ್ಲಿ ತಲ್ವಾರ್ ದಾಳಿ ಆಗಿದೆ. ಹಾಗಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಪಾಪಿಗಳಿಗೆ ಕಾನೂನು ಬಗ್ಗೆ ಕಿಂಚಿತ್ತು ಗೌರವ ಇಲ್ವಾ ಅಂತ ಎಲ್ಲ ಈ ಪ್ರಕರಣಗಳೆಲ್ಲ ಅದನ್ನೇ ಸಾಬೀತುಪಡಿಸ್ತಾ ಇದ್ದಾವೆ. ಡೀಟೇಲ್ಸ್ ಕೊಡೋ ಹಾಗಿದ್ರೆ. ರಾಹುಲ್, ಇವತ್ತು ಸಿಎಂ ದಕ್ಷಿಣ ಕನ್ನಡಕ್ಕೆ ಭೇಟಿ ನೀಡಿದ್ರು. ಮಂಗಳೂರಿನ ಒಂದು ಇಂಡೋರ್ ಸ್ಟೇಡಿಯಂ ಹಾಗೇನೆ ಜಿಲ್ಲಾಧಿಕಾರಿ ಕಚೇರಿ, ನೂತನ ಜಿಲ್ಲಾಧಿಕಾರಿ ಕಚೇರಿಯನ್ನ ಉದ್ಘಾಟನೆ ಮಾಡಿದ್ರು. ಹಾಗೇನೆ ಉಳ್ಳಾಲದ ದರ್ಗಾಕ್ಕೂ ಭೇಟಿ ನೀಡಿದ ಅಲ್ಲಿ ಉರುಸ್ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಭೇಟಿ ನೀಡಿ ಈಗ ವಾಪಸ್ ತೆರಳಿದ್ದಾರೆ. ಇದರ ನಡುವೆ ಈ ಒಂದು ಅಷ್ಟು ಭದ್ರತೆ ಇರುವ ನಡುವೆ ಕೂಡ ಬಂಟ್ವಾಳದ ಪಾಣೆ ಮಂಗಳೂರಿನಲ್ಲಿ ಒಬ್ಬ ಹಮೀದ್ ಎಂಬವರ ಮೇಲೆ ತಲವಾರು ದಾಳಿ ನಡೆದಿರುವಂತದ್ದು. ಎರಡು ಬೈಕಲ್ಲಿ ಬಂದಂತಹ 4 ಜನರು ತಲವಾರು ಬೀಸಿದ್ದಾರೆ. ಅದರಲ್ಲಿ ಹಮೀದ್ ನ ಕೈಗೆ ಗಾಯವಾಗಿದೆ. ಹಾಗೆ ಆತನನ್ನ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತದೆ. ಪ್ರಾಣಾಪಾಯ ಏನಿಲ್ಲ, ಕೈಗೆ ಮಾತ್ರ ಗಾಳಿ ಒಂದು ಹಲ್ಲೆ ನಡೆದ ಗಾಯ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅಲ್ಲಿಗೆ ಚಿಕಿತ್ಸೆ ನೀಡಲಾಗ್ತದೆ. ಆದ್ರೆ ಈ ಘಟನೆಯನ್ನ ತನಿಖೆ ಮಾಡ್ತಾ ಇರೋ ಪೊಲೀಸರು ಒಂದು ಮಾಹಿತಿ ಅವರಿಗೆ ಸಿಕ್ಕಿರುವಂತ ಇದ್ರು ವೈಯಕ್ತಿಕ ದ್ವೇಷದಿಂದ ನಡೆದಿರುವಂತಹ ಹಲ್ಲೆ ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಕೆಲವು ದಿನಗಳ ಹಿಂದೆ ಹಮೀದ್ನ ಸ್ನೇಹಿತನಾದಿದ್ದ ತಸ್ಲೀಂ ಎನ್ನುವರ ಮೇಲೆ ಹ್ಯಾರಿಸ್ ಅಂತ ಒಬ್ಬ ದಾಳಿ ಮಾಡಿರ್ತಾನೆ. ಅದರಲ್ಲಿ ತಸ್ಲೀಂ ಗಾಯಗೊಂಡಿರ್ತಾನೆ. ಈ ಹಿನ್ನೆಲೆಯಲ್ಲಿ ಹಮೀದ್ ಒಂದು ಸ್ಟೇಟಸ್ ಅನ್ನು ಹಾಕೊಂಡಿರ್ತಾನೆ, ಹ್ಯಾರಿಸ್ ನ ಮಾಹಿತಿ ಕೊಟ್ಟವರಿಗೆ ಬಹುಮಾನ ಕೊಡ್ತೀನಿ ಅಂತ. ಈ ಹಿನ್ನೆಲೆ ಈ ಒಂದು ಕಾರಣದಿಂದಲೇ ಹಮೀದ್ ಮೇಲೆ ದಾಳಿ ನಡೆದಿದೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು. ಈ ಹಿನ್ನೆಲೆ ಈ ಆಂಗಲ್ ಅಲ್ಲೂ ಕೂಡ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ರಾಹುಲ್. ರೈಟ್ ಕಿರಣ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.